ಓಂ ಶಾಂತಿ. ಮುರಳಿಯ ದಿನಾಂಕ 19/6/2025। मीठे बच्चे, अभी तुम ईश्वरीय औलाद बने हो। तुम्हारे में कोई आसुरी गुण नहीं होने चाहिए। अपनी उन्नति करनी है, गफलत नहीं करनी है। ಮಧುರ ಮಕ್ಕಳೇ, ಈಗ ನೀವು ಈಶ್ವರನ ಮಕ್ಕಳಾಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಆಸುರಿ ಗುಣ ಇರಬಾರದು. ನಿಮ್ಮ ಉನ್ನತಿಯನ್ನು ನೀವೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣದಿಂದ ತಪ್ಪುಗಳನ್ನು ಮಾಡಬಾರದು. प्रश्न: आप संगमयुगी ब्राह्मण बच्चों को कौन सा निश्चय और नशा है? हम बच्चों को निश्चय और नशा है कि हम ईश्वरीय संप्रदाय के हैं। हम स्वर्गवासी विश्व के मालिक बन रहे हैं। संगम पर हम ट्रांसफ़र हो रहे हैं। आसुरी औलाद से ईश्वरीय औलाद बन 21 जन्मों के लिए स्वर्गवासी बनते हैं। इससे भारी कोई वस्तु होती नहीं. ಮಕ್ಕಳಿಗೆ ನಿಶ್ಚಯ ಮತ್ತು ನಶೆ ಇದೆ. ನಾವು ಈಶ್ವರೀಯ ಸಂಪ್ರದಾಯದವರು ಆಗಿದ್ದೇವೆ ಅಂತ. ನಾವು ಸ್ವರ್ಗವಾಸಿ ವಿಶ್ವದ ಮಾಲೀಕ ಆಗ್ತಾ ಇದ್ದೀವಿ. ಸಂಗಮ ಯುಗದಲ್ಲಿ ನಾವು ಕಲಿಯುಗದಿಂದ ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀವಿ. ಆಸುರಿ ಸಂತಾನದಿಂದ ಈಶ್ವರೀಯ ಸಂತಾನ ಆಗಿ 21 ಜನ್ಮಕ್ಕಾಗಿ ಸ್ವರ್ಗವಾಸಿ ಆಗ್ತಿದ್ದೇವೆ. ಇದಕ್ಕಿಂತ ಭಾರವಾದಂತಹ ಆಸ್ತಿ ಅಥವಾ ವಸ್ತು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. बाप समझाते हैं, अक्सर करके मनुष्य शांति को पसंद करते हैं। घर में अगर बच्चों की खिटखिट है तो अशांति रहती है, दुख भासता है, शांति से सुख भासता है. ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗಿನ ಮನುಷ್ಯರು ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಯಾಕೆ ಅಂದರೆ ಎಲ್ಲ ಕಡೆಗೂ ಅಶಾಂತಿ ಇದೆ. ಮನೆಯಲ್ಲೂ ಕೂಡ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದರೆ ದುಃಖದ ಅನುಭವ ಆಗ್ತದೆ. ಶಾಂತಿ ಇದ್ದಲ್ಲಿ ಸುಖದ ಅನುಭವ ಆಗ್ತದೆ. यहाँ तुम बच्चे बैठे हो, तुमको सच्ची शांति है. तुमको कहा गया है, बाप को याद करो, अपने को आत्मा समझो. आत्मा में जो आधा कल्प से अशांति है वह निकलनी है. शांति के सागर बाप को याद करने से तुमको शांति का वर्षा मिल रहा है. ಇಲ್ಲಿ ತಂದೆಯ ಸನ್ಮುಖದಲ್ಲಿ ಕುಳಿತಾಗ ಆತ್ಮ ಆಗಿ ತಂದೆಯನ್ನು ನೆನಪು ಮಾಡುವಾಗ ನಿಮಗೆ ಶಾಂತಿಯ ಅನುಭವ ಆಗ್ತದೆ. ಆ ಶಾಂತಿ ನಿಮಗೆ ಶಾಂತಿ ಸಾಗರ ತಂದೆಯಿಂದ ಸಿಗ್ತಾ ಇದೆ. ಶಾಂತಿ ಸಾಗರ ತಂದೆಯಿಂದ ನಿಮಗೆ ಶಾಂತಿಯ ಆಸ್ತಿ ಸಿಗ್ತಾ ಇದೆ. तुम जानते हो, शांति की दुनिया और अशांति की दुनिया बिल्कुल अलग है. आसुरी दुनिया, ईश्वरीय दुनिया, सत्युग कलयुग किसको कहा जाता है यह कोई मनुष्य मात्र नहीं जानते. ಬಾಬಾ ಹೇಳ್ತಾರೆ, ಶಾಂತಿಯ ಪ್ರಪಂಚನೇ ಬೇರೆ, ಅಶಾಂತಿಯ ಪ್ರಪಂಚನೇ ಬೇರೆ ಆಗಿದೆ. ಆಸುರಿ ದುನಿಯಾ ಮತ್ತು ಈಶ್ವರೀಯ ದುನಿಯಾ ಅಂದರೆ ಆಸುರಿ ಜಗತ್ತು, ಈಶ್ವರೀಯ ಜಗತ್ತು ಕೂಡ ಬೇರೆ ಬೇರೆ ಆಗಿದೆ. ಆಸುರಿ ಜಗತ್ತಿಗೆ ಕಲಿಯುಗ ಅಂತ ಹೇಳಲಾಗ್ತದೆ. ಈಶ್ವರೀಯ ಜಗತ್ತಿಗೆ ಸತ್ಯಯುಗ ಅಂತ ಹೇಳಲಾಗ್ತದೆ. मनुष्य मात्र नहीं जानते, तुम कहेंगे हम भी नहीं जानते थे.
बल कितने भी पोजिशन वाले थे ಈ ವಿಚಾರ ಮನುಷ್ಯರಿಗೆ ಗೊತ್ತಿಲ್ಲ. ನಮಗೂ ಮೊದಲು ಗೊತ್ತಿರಲಿಲ್ಲ. ಎಷ್ಟೊಂದು ನಮ್ಮದೇ ಆದಂಥ ಒಂದು ಸ್ಥಾನ ಮಾನ ಅಧಿಕಾರದಲ್ಲಿ ಇದ್ವಿ. ಪೈಸೆ ವಾಲೆ ಕೋ ಪೊಸಿಷನ್ ವಾಲಾ ಕಹಾ ಜಾತ. ಜಾಸ್ತಿ ಹಣ ಇದ್ದವ್ರಿಗೆ ಅವರು ದೊಡ್ಡ ಸ್ಥಾನದಲ್ಲಿ ಇದ್ದವರು ಅಂತ ಹೇಳಲಾಗ್ತದೆ. गरीब और साहूकार समझ तो सकते हैं ना, वैसे तुम भी समझ सकते हो. बरोबर ईश्वरीय औलाद और आसुरी औलाद. ಬಡವರು ಸಾಹುಕಾರರು ಅಂತ ಗುರುತಿಸ್ತೀವಲ್ವ, ಹಾಗೆಯೇ ಬಾಬಾ ಹೇಳ್ತಾರೆ ಈಶ್ವರೀಯ ಸಂತಾನರು ಆಸುರಿ ಸಂತಾನರು ಇಬ್ಬರಲ್ಲಿಯೂ ಭಿನ್ನತೆ ಇದೆ. तुम मीठे बच्चे समझते हो हम ईश्वरीय संतान हैं, यह पक्का निश्चय है ना. हम ईश्वरीय संप्रदाय स्वर्गवासी विश्व के मालिक बन रहे. ನಾವು ಈಶ್ವರನ ಮಕ್ಕಳು, ಈಶ್ವರೀಯ ಸಂಪ್ರದಾಯದವರು ಎಂಬ ನಿಶ್ಚಯ ಪಕ್ಕಾ ಇದೆ ತಾನೆ. ನಾವು ಬ್ರಾಹ್ಮಣರು ಈಗ ತಿಳ್ಕೊಂಡಿದ್ದೇವೆ, ನಾವೇ ಈಶ್ವರನ ಮಕ್ಕಳಾದವರು ಭವಿಷ್ಯದಲ್ಲಿ ಸ್ವರ್ಗದ ಅಂದರೆ ವಿಶ್ವದ ಮಾಲೀಕ ಆಗ್ತಾ ಇದ್ದೇವೆ. ಹರ್ದಮ್ ವಹ ಖುಷಿ ರಹನಿ ಚಾಹಿಯೆ. ಬಹುತ್ ಥೋಡೆ ಹೈ ಜೋ ಯಥಾರ್ಥ ರೀತಿ ಸೆ ಸಮಜ್ತೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಆ ಖುಷಿ ನಮ್ಮಲ್ಲಿ ಇರಬೇಕು. ಆದರೆ ಬಾಬೋರ್ ಮಕ್ಕಳಲ್ಲಿಯೂ ಕೂಡ ಕೆಲವರು ಮಾತ್ರ ಇದನ್ನು ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ. सतयुग में है ईश्वरीय संप्रदाय, कलयुग में है आसुरी संप्रदाय. पुरुषोत्तम संगम युग पर आसुरी संप्रदाय बदली होती है. अभी हम शिव बाबा की औलाद बने हैं. ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯ ಇದೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮ್ಮ ಸಂಪ್ರದಾಯ ಬದಲಾಗ್ತದೆ. ನಾವು ಆಸುರಿ ಸಂಪ್ರದಾಯದಿಂದ ಈಶ್ವರೀಯ ಸಂಪ್ರದಾಯಕ್ಕೆ ಬರ್ತೇವೆ. बीच में भूल गए थे, अभी फिर इस समय जाना है कि हम शिव बाबा की संतान हैं. वहाँ सतयुग में कोई अपने को ईश्वरीय औलाद नहीं कहलाते, वहाँ है दैवी औलाद. ಆಸುರಿ ಸಂಪ್ರದಾಯದಿಂದ ನೇರವಾಗಿ ನಾವು ದೇವತಾ ಸಂಪ್ರದಾಯಕ್ಕೆ ಹೋಗೋದಿಲ್ಲ. ಮಧ್ಯದಲ್ಲಿ ಸಂಗಮ ಯುಗ ಇದೆ. ಈ ಸಂಗಮ ಯುಗದಲ್ಲಿ ನಾವು ಈಶ್ವರೀಯ ಸಂಪ್ರದಾಯದವರಾಗ್ತೀವಿ, ಈಶ್ವರನ ಮಕ್ಕಳಾಗ್ತೀವಿ. ಇದು ಮೊದಲು ನಮಗೆ ಗೊತ್ತಿರಲಿಲ್ಲ. ಇನ್ಕೆ ಪಹಲೆ ಹಮ್ ಆಸುರಿ ಔಲಾದ್ ಥೆ, ಅಭಿ ಈಶ್ವರೀಯ ಔಲಾದ್ ಬನೆ. ಹಮ್ ಬ್ರಾಹ್ಮಣ ಬೀಕೆ, ರಚನಾ ಹೇ ಏಕ ಬಾಪ की. तुम सब भाई बहन हो और ಈಶ್ವರೀಯ ಔಲಾದ್ हो. ಈಗ ನಾವೆಲ್ಲ ಸಂಗಮ ಯುಗದ ಬ್ರಾಹ್ಮಣ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು, ಈಶ್ವರೀಯ ಸಂಪ್ರದಾಯದಲ್ಲಿ ಇದ್ದೇವೆ. ಇದು ಪರಮಾತ್ಮನ ರಚನೆಯಾಗಿದೆ. तुम जानते हो बाबा से राज्य मिल रहा है. भविष्य में जाकर हम दैवी स्वराज्य पाएंगे, ಸುಖಿ ಹೋಗಿ. ಈಗ ನಮಗೆ ತಂದೆಯಿಂದ ರಾಜ್ಯ ಭಾಗ್ಯ ಸಿಗ್ತಾ ಇದೆ. ಭವಿಷ್ಯದಲ್ಲಿ ನಾವೇ ಹೋಗಿ ಆ ದೈವಿ ಸ್ವರಾಜ್ಯವನ್ನು ಪಡ್ಕೊಳ್ಳೋರಿದ್ದೇವೆ. ಅಲ್ಲಿ ನಾವು ಸದಾ ಸುಖಿಯಾಗಿರ್ತೇವೆ. ಬರೋಬರ್ ಸತ್ಯುಗ್ ಹೇ ಸುಖ ಕಾ ಧಾಮ್, ಕಲಿಯುಗ ಹೇ ದುಃಖ ಕಾ ಧಾಮ್. ಸತ್ಯಯುಗ ಅಂದ್ರೇ ಸುಖಧಾಮ, ಕಲಿಯುಗ ಅಂದರೆ ದುಃಖಧಾಮ. यह सिर्फ तुम संगम युगी ब्राह्मण ही जानते हो. ದುಃಖಧಾಮ ಸುಖಧಾಮದ ಬಗ್ಗೆನೂ ಸಂಗಮ ಯುಗದ ನಿವಾಸಿ ನೀವು ಬ್ರಾಹ್ಮಣರು ಮಾತ್ರ ತಿಳ್ಕೊಂಡಿದ್ದೀರಿ. यह भी जानते हो बाबा स्वर्ग की स्थापना करते, वह रचता है ना, नरक का क्रिएटर तो नहीं है. ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಅವನು
ನರಕದ ರಚಯಿತ ಅಲ್ಲ, ನರಕದ ಸ್ಥಾಪನೆ ಮಾಡೋದಿಲ್ಲ. ಅವನು ಸ್ವರ್ಗದ ರಚಯಿತ ಆಗಿದ್ದಾನೆ. उनको कौन याद करेंगे? तुम मीठे मीठे बच्चे जानते हो बाप स्वर्ग की स्थापना कर रहे हैं. वह हमारा बहुत मीठा बाप है. ಆ ತಂದೆಯನ್ನು ಪ್ರಪಂಚದಲ್ಲಿ ಯಾರೂ ನೆನಪು ಮಾಡ್ತಿಲ್ಲ. ನೀವು ಮಧುರಾತಿ ಮಧುರ ಮಕ್ಕಳು ಮಾತ್ರ ಅವನನ್ನು ನೆನಪು ಮಾಡ್ತೀರಿ. ಅವನು ಎಂತಹ ಮಧುರ ತಂದೆ ಆಗಿದ್ದಾನೆ. हमको 21 जन्मों के लिए स्वर्गवासी बनाते. इससे भारी वस्तु कोई होती नहीं. ಆ ತಂದೆ ನಮಗೆ 21 ಜನ್ಮಕ್ಕಾಗಿ ಸ್ವರ್ಗವಾಸಿಯನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಆಸ್ತಿ, ದೊಡ್ಡ ವಸ್ತು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. यह समझ रखनी चाहिए. हम ईश्वरीय औलाद हैं तो हमारे में कोई आसुरी अवगुण होना नहीं चाहिए. ಇದು ನಮಗೆ ತಿಳಿದಿರಬೇಕು. ನಾವು ಈಶ್ವರನ ಮಕ್ಕಳು ಅಂದರೆ ನಮ್ಮಲ್ಲಿ ಆಸುರಿ ಅವಗುಣಗಳು ಇರಬಾರದು. अपनी उन्नति करनी, समय बाकी थोड़ा है, इसमें गफलत नहीं करनी चाहिए. ನಾವು ನಮ್ಮ ಉನ್ನತಿಯನ್ನೇ ಮಾಡ್ಕೋಬೇಕು. ನಾವೇ ನಮ್ಮ ಉನ್ನತಿಯನ್ನು ಮಾಡ್ಕೋಬೇಕು. ಸಮಯ ಬಹಳ ಕಡಿಮೆ, ಆದ್ದರಿಂದ ತಪ್ಪುಗಳನ್ನು ಮಾಡಬಾರದು. भूल न जाओ, देखते हो बाप सन्मुख बैठा है, जिनकी हम औलाद है. हम ईश्वर बाप से पढ़ रहे दैवी औलाद बनने के लिए, तो कितनी खुशी होनी चाहिए. ಬಾಬಾ ಸನ್ಮುಖದಲ್ಲಿ ಕುಳಿತಿದ್ದಾರೆ. ನಾವು ಅವನಿಂದ ಓದ್ತಾ ಇದ್ದೀವಿ ದೈವಿ ಸಂತಾನ ಆಗೋದಕ್ಕಾಗಿ. ಅಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. ಪರಮಾತ್ಮನೇ ನಮಗೆ ಓದಿಸ್ತಾ ಇದ್ದಾನೆ ದೇವತಾ ಮಾಡೋದಕ್ಕಾಗಿ. ಬಾಬಾ ಸಿರ್ಫ್ ಕಹತೆ ಮುझे याद करो तो विकर्म विनाश हो जाए. बाप आए हैं सबको ले जाए. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡ್ರಿ, ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗ್ತವೆ. ತಂದೆ ಬಂದಿರುವುದೇ ನಮ್ಮನ್ನು ಸ್ವಚ್ಛ ಮಾಡಿ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ. जितना जितना याद करेंगे उतना विकर्म विनाश होंगे. अज्ञान में जैसे कन्या की सगाई होती है तो याद बिल्कुल छप जाती है. बच्चा पैदा हुआ और याद छप जाती है. यह याद तो स्वर्ग में भी छप जाती, नरक में भी छप जाती. बच्चा कहेगा यह हमारा बाप है. अब यह तो है बेहद का बाप, जिससे स्वर्ग का वर्षा मिलता है, तो उनकी याद छप जानी चाहिए. ಬಾಬಾ ಹೇಳ್ತಾರೆ, ಅಜ್ಞಾನ ಕಾಲದಲ್ಲಿ ಕನ್ಯೆಗೆ ನಿಶ್ಚಿತಾರ್ಥ ಆಗಿಬಿಟ್ರೆ ಆ ಗಂಡನ ನೆನಪು ಅವಳ ಹೃದಯದಲ್ಲಿ ಮನಸ್ಸಿನಲ್ಲಿ ಪ್ರಿಂಟ್ ಆಗ್ತದೆ. ಮಗು ಹುಟ್ಟಿದರೆ ತಂದೆ ತಾಯಿಗಳ ಹೃದಯದಲ್ಲಿ ಆ ಮಗುವಿನ ನೆನಪು ಪ್ರಿಂಟ್ ಆಗ್ತದೆ. ಸ್ವರ್ಗದಲ್ಲೂ ಈ ಥರ ಇರ್ತದೆ, ನರಕದಲ್ಲೂ ಈ ಥರ ಇರ್ತದೆ. ಆದರೆ ಪರಮಾತ್ಮನ ಮಗುವಾಗಿ ಆ ಪರಮಾತ್ಮನ ನೆನಪನ್ನು ನಮ್ಮಲ್ಲಿ ಪ್ರಿಂಟ್ ಮಾಡಿಕೊಳ್ಳುವಂಥ ಅವಕಾಶ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗ್ತದೆ. ಈಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಅವನಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತಾ ಇದೆ ಅಂದರೆ ಅವನ ನೆನಪು ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಪ್ರಿಂಟ್ ಆಗಬೇಕು. बाप से हम भविष्य 21 जन्मों का फिर से वर्षा ले रहे, बुद्धि में वर्षा ही याद है. ಆ ತಂದೆಯಿಂದ ನಾವು ಭವಿಷ್ಯದ 21 ಜನ್ಮಗಳ ಆಸ್ತಿಯನ್ನು ತಗೊಳ್ತಾ ಇದ್ದೇವೆ. ಆ ಆಸ್ತಿಯ ನೆನಪು ಕೂಡ ಬುದ್ಧಿಯಲ್ಲಿ ಇರಬೇಕು. यह भी जानते हो मरना तो सबको है, एक भी रहने का नहीं.
जो भी तुम डियरेस्ट से डियरेस्ट है सब चले जाएंगे। यह सिर्फ तुम ब्राह्मण ही जानते हो कि यह पुरानी दुनिया अब गई की गई। ಬಾಬಾ ಹೇಳ್ತಾರೆ, ಕೊನೆ ಸಮಯದಲ್ಲಿ ಎಲ್ಲರೂ ಸಾಯಲೇಬೇಕು. ನಾವು ಪರಮಾತ್ಮನ ಅತಿ ಪ್ರೀತಿಯ ಮಕ್ಕಳು ಅಂಥೇಳಿ ನಾವೇನು ಬದುಕೋದಿಲ್ಲ. ನಾವು ಕೂಡ ಅವನ ಜೊತೆಗೆ ಹೋಗಲೇಬೇಕು. ಇಡೀ ಹಳೆ ಪ್ರಪಂಚನೇ ಹೋಗಲಿದೆ ಅಂತ ಹೇಳ್ತಾರೆ ಬಾಬಾ. उसके जाने के पहले पूरा पुरुषार्थ करना है. जबकि ईश्वरीय औलाद है तो अथाह ಖುಷಿ ಹೋನಿ ಚಾಹಿए. ಆ ಹಳೆ ಜಗತ್ತು ಹೋಗೋದಕ್ಕಿಂತ ಮೊದಲೇ ನಾವು ಹೊಸ ಜಗತ್ತಿನ ಸಲುವಾಗಿ ಪುರುಷಾರ್ಥ ಮಾಡಬೇಕು. ನಾವು ಈಶ್ವರನ ಮಕ್ಕಳು ಅಂದರೆ ನಮ್ಮಲ್ಲಿ ಎಷ್ಟು ಅಪಾರವಾದ ಖುಷಿ ಇರಬೇಕು. ಬಾಪ್ ಕಹತೆ ಬಚ್ಚೆ अपना जीवन हीरे जैसा बनाओ. वह है DT वर्ल्ड, यह है ಡೆವಿಲ್ ವರ್ಲ್ಡ್. ಬಾಬಾ ಹೇಳ್ತಾರೆ, ನಿಮ್ಮ ಜೀವನ ವಜ್ರ ಸಮಾನ ಮಾಡಿಕೊಡಿ. ಅದು ಆಗಿತ್ತು ದೇವತೆಗಳ ಜಗತ್ತು, ಇದಾಗಿದೆ ದೆವ್ವಗಳ ಜಗತ್ತು. सतयुग में कितना अथाह सुख रहता है वह बाप ही देते. यहाँ तुम बाप के पास आए हो, यहाँ बैठ तो नहीं जाएंगे, ऐसे तो नहीं सब इकट्ठे रहेंगे क्योंकि बेहद के बच्चे हैं. यहाँ तुम बहुत उमंग से आते, हम जाते हैं बेहद के बाप के पास. ಬಾಬಾ ಹೇಳ್ತಾರೆ, ನಾವು ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ ಒಟ್ಟಿಗೆ ಜೊತೆಗೇ ಹೋಗ್ತೀವಿ ಅಂತ ಅರ್ಥ ಇಲ್ಲ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ನಾವು ತಂದೆಗೆ ಮಕ್ಕಳಾಗಿದ್ದೇವೆ. ಆಸ್ತಿನೂ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಪಡ್ಕೊಳ್ತೇವೆ. ಹೋಗುವಾಗಲೂ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಹೋಗಬೇಕಾಗ್ತದೆ. ಈಗ ಮಾತ್ರ ನಾವೆಲ್ಲರೂ ಸಂಗಮ ಯುಗದಲ್ಲಿ ತಂದೆಯ ಹತ್ತಿರ ಬಂದಿದ್ದೇವೆ. हम ईश्वरीय औलाद हैं, गॉड फादर के बच्चे, तो हम क्यों न स्वर्ग में होने चाहिए. गॉड फादर तो स्वर्ग रचते हैं ना. अब तुम्हारी बुद्धि में सारे वर्ल्ड की हिस्ट्री जोग्राफी है. ಜನ ಹೇಳ್ತಾರೆ, ನಾವೆಲ್ಲರೂ ಗಾಡ್ ಫಾದರ್ ಅಥವಾ ಪರಮಾತ್ಮನ ಮಕ್ಕಳು ಅಂತ. ಪರಮಾತ್ಮನ ಮಕ್ಕಳಾಗಿದ್ದರೆ ನಾವು ಸ್ವರ್ಗದಲ್ಲಿ ಇರಬೇಕಿತ್ತು. ಈ ನರ್ಕದಲ್ಲಿ ಯಾಕೆ ಇದ್ದೇವೆ ಎಂಬ ಪ್ರಶ್ನೆ ಯಾರಿಗೂ ಬರ್ತಿಲ್ಲ. ಈಗ ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಇಡೀ ಜಗತ್ತಿನ ಇತಿಹಾಸ ಭೂಗೋಳನೇ ತಿರುಗ್ತಾ ಇದೆ. जानते हो हेवनली गॉड फादर हमको हेवन के लायक बना रहे, कल्प कल्प के बाद बनाते हैं. एक भी मनुष्य नहीं जिसको यह पता हो कि हम एक्टर हैं. गॉड फादर के बच्चे फिर हम दुखी क्यों हैं, आपस में लड़ते क्यों हैं. हम आत्मा ये ब्रदर्स हैं ना. ब्रदर्स आपस में कैसे लड़ते रहते, लड़कर ख़त्म हो जाएंगे. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಕ್ಕಳು ಅಂದರೆ ಪರಸ್ಪರ ಎಷ್ಟು ಪ್ರೀತಿಯಿಂದ ಇರಬೇಕಿತ್ತು. ಅಣ್ಣ ತಮ್ಮಂದಿರು ಎಂದಾದರೂ ಜಗಳ ಮಾಡ್ತಾರೇನೋ. ಆದರೆ ಇವತ್ತೆಲ್ಲರೂ ಜಗಳ ಮಾಡ್ತಿದ್ದಾರಂದರೆ ಆ ಪರಮಾತ್ಮನನ್ನು ಮರ್ತಿದ್ದಾರೆ ಅಂತ ಅರ್ಥ ಆಗ್ತದೆ. यहाँ हम बाप से वर्षा ले रहे. ब्रदर्स को आपस में कभी लू न पानी नहीं होना चाहिए. यहाँ तो बाप से भी ಲೂ ನ ಪಾನಿ ಹೋತೆ. ಸೋದರರು ಅಂದರೆ ಪರಸ್ಪರರಲ್ಲಿ ಯಾವತ್ತೂ ಉಪ್ಪು ನೀರು ಆಗಬಾರ್ದು. ಆದರೆ ಇಲ್ಲಿ ಅನೇಕ ಮಕ್ಕಳು ಪರಸ್ಪರರಲ್ಲಿ ಉಪ್ಪು ನೀರು ಆಗ್ತಾರೆ. अच्छे अच्छे बच्चे लू न पानी हो जाते. ಮಾಯಾ ಕಿತನಿ ಜಬರ್ದಸ್ತ್. ಒಳ್ಳೊಳ್ಳೆ ಮಕ್ಕಳು ಕೂಡ ಪರಸ್ಪರ ಉಪ್ಪು ನೀರು ಆಗ್ತಾರೆ. ಒಮ್ಮೊಮ್ಮೆ ತಂದೆ ಜೊತೆಗೂ ಕೂಡ ಉಪ್ಪು ನೀರು ಆಗಿಬಿಡ್ತಾರೆ. ಮಾಯಾ ಕಿತನಿ ಜಬರ್ದಸ್ತ್. जो अच्छे अच्छे बच्चे हैं वह बाप को याद पड़ते.
बाप का कितना लव है बच्चों पर। बाप को तो सिवाय बच्चों के और कोई है नहीं जिसको याद करे। ಬಾಬೋರ್ಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಬಾಬೋರ್ಗೆ ಮಕ್ಕಳ ವಿನಃ ಬೇರೆ ಯಾರೂ ಇಲ್ಲ ನೆನಪು ಮಾಡಲಿಕ್ಕೆ. तुम्हारे लिए तो बहुत है, तुम्हारी ಬುದ್ಧಿ ಇಧರ್ ಉಧರ್ ಜಾತಿ. ಆದರೆ ನಿಮಗೆ ನೆನಪು ಮಾಡಲಿಕ್ಕೆ ಬಹಳ ಜನ ಇದ್ದಾರೆ. ನಿಮ್ಮ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾನೇ ಇರ್ತದೆ. ದಂಧೆ ಆದಿ में भी बुद्धि जाती. हमारे लिए तो कोई धंधा आदि भी नहीं है. ಉದ್ಯೋಗ ವ್ಯಾಪಾರದ ಕಡೆಗೂ ಕೂಡ ಮಕ್ಕಳ ಬುದ್ಧಿ ಹೋಗ್ತದೆ. ಆದರೆ ಮಧುಬನದಲ್ಲಿ ಇರುವಂಥ ಮಕ್ಕಳಿಗಾಗಲಿ, ಬ್ರಹ್ಮ ಬಾಬನಿಗಾಗಲಿ, ಶಿವ ಬಾಬನಿಗೆ ಆಗಲಿ ಯಾವ ಉದ್ಯೋಗ ವ್ಯಾಪಾರನೂ ಇಲ್ಲ. तुम अनेक बच्चों के अनेक धंधे, हमारा तो एक ही ಧಂಧಾ. ಅನೇಕ ಮಕ್ಕಳಿದ್ದೀರಿ, ಅನೇಕ ರೀತಿಯ ಉದ್ಯೋಗಗಳಿವೆ. ಆದರೆ ನನ್ನ ಉದ್ಯೋಗ ಒಂದೇ ಅಂತ ಹೇಳ್ತಾರೆ ಬಾಬಾ. हम आए हैं बच्चों को स्वर्ग का वारिस बनाने. बेहद के बाप की प्रॉपर्टी सिर्फ तुम बच्चे हो. ನಾನು ಬಂದಿದ್ದೀನಿ ನಿಮಗೆ ಸ್ವರ್ಗದ ಮಾಲೀಕ ಮಾಡೋದಕ್ಕಾಗಿ. ಬೇಹದ್ದಿನ ತಂದೆಗೆ ಬೇಹದ್ದಿನ ಪ್ರಾಪರ್ಟಿ ಸಿಗ್ತಾ ಇದೆ. गॉड फादर है ना, सभी आत्माएं उनकी प्रॉपर्टी. माया ने चीची बना दिया है. ನೀವು ಮಕ್ಕಳೇ ನನ್ನ ಆಸ್ತಿಯಾಗಿದ್ದೀರಿ. ನನ್ನ ಆಸ್ತಿಯಾಗಿದ್ರಿ, ಆದರೆ ಮಾಯೆ ಏನು ಮಾಡಿದೆ, ಈಗ ನಿಮ್ಮನ್ನು ಹೊಲಸು ಮಾಡಿದೆ. ಅಬ್ ಗುಲ್ಗುಲ್ ಬನಾತೆ ಹೇ ಬಾಪ್. ಈಗ ಬಾಬಾ ಬಂದು ಮತ್ತೆ ನಮ್ಮನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ, ಹೂವನ್ನಾಗಿ ಮಾಡ್ತಾ ಇದ್ದಾರೆ. ಬಾಪ್ ಕಹತೆ ಮೇರೆ ತೋ ತುಮ್ ಹಿ ಹೋ, तुम्हारे ऊपर हमारा मोह भी है. चिट्ठी नहीं लिखते हो तो ओना हो जाता है. अच्छे अच्छे बच्चों की चिट्ठी नहीं आती. ಬಾಬಾ ಹೇಳ್ತಾರೆ, ನೀವು ಮಕ್ಕಳೆಲ್ಲರೂ ನನ್ನವರೇ, ನಿಮ್ಮ ಮೇಲೆ ನನಗೆ ಮೋಹ ಇದೆ ಅಂತ ಹೇಳ್ತಾರೆ. ಶುದ್ಧವಾದಂಥ ಮೋಹ, ಶುದ್ಧವಾದಂಥ ಪ್ರೀತಿ. ಮಕ್ಕಳು ಏನಾದರೂ ಪತ್ರ ಬರೆದಿಲ್ಲ ಅಂದರೆ ನಾನು ಸಹ ವಿಚಾರ ಮಾಡ್ತೀನಿ. ಯಾಕೆ ಪತ್ರ ಬರೆದಿಲ್ಲ ಅನ್ನುವ ವಿಚಾರ ನಡೀತದೆ. अच्छे अच्छे बच्चों को एकदम माया ख़त्म कर देती. जरूर देह अभिमान है. बाप कहते रहते अपनी खुश खैराफत लिखो. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಮಾಯೆ ತಿಂದಾಗ್ತದೆ, ದೇಹ ಅಭಿಮಾನ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಖುಷಿಯ ಸಮಾಚಾರ ಆಗಾಗ ನನಗೆ ಬರಿತಾ ಇರಿ. ಸಮಸ್ಯೆಗಳು ಬಂದರೆ, ಮಾಯೆ ಬಂದರೂ ಸಹ ಆ ವಿಚಾರನೂ ನನಗೆ ನೀವು ಬರೀರಿ. ನನ್ನ ಹತ್ತಿರ ಸಲಹೆ ಕೇಳ್ರಿ. ತುಮಕೋ ಮಾಯಾ हैरान तो नहीं करती, बहादुर बन माया पर जीत पहन रहे हो ना तुम युद्ध के मैदान में. ಒಮ್ಮೊಮ್ಮೆ ಬಾಬಾನೇ ಮಕ್ಕಳಿಗೆ ವಿಚಾರಿಸ್ತಾ ಇರ್ತಾರೆ, ಮಕ್ಕಳೇ ನಿಮಗೆ ಮಾಯೆ ಹೈರಾಣ್ ಮಾಡ್ತಿಲ್ಲ ತಾನೆ, ಸುಸ್ತು ಮಾಡ್ತಿಲ್ಲ ತಾನೆ. ನೀವು ಮಾಯೆಯ ಮೇಲೆ ವಿಜಯಿ ಆಗಬೇಕು. ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಿ. कर्म इंद्रियां ऐसे वश करनी चाहिए जो कुछ भी ಚಂಚಲತಾ ನ हो. ಕರ್ಮ ಇಂದ್ರಿಯಗಳನ್ನು ನೀವು ನಿಮ್ಮ ವಶದಲ್ಲಿ ಮಾಡ್ಕೋಬೇಕು. ಕರ್ಮ ಇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗಬೇಕು. ना मुख की, ना हाथ की, ना कान की कोई भी चंचलता की बात नहीं होनी चाहिए. ಯಾವುದೇ ಕರ್ಮ ಇಂದ್ರಿಯ ಚಂಚಲ ಆಗಬಾರದು. ಬಾಯಿ ಆಗಲಿ, ಕೈ ಆಗಲಿ, ಕಿವಿ ಆಗಲಿ, ಕಣ್ಣಾಗಲಿ ಯಾವುದೂ ಕೂಡ ಚಂಚಲ ಆಗಬಾರದು. ಐಸೆ ಇಂದ್ರಿಯ ಜೀತ ಬನನ. ಈ ಥರ ನೀವು ಕರ್ಮೇಂದ್ರಿಯ ಜೀತ ಆಗಬೇಕು. ವಹಾ ಕೋಯಿ ಭಿ ಗಂದಕಿ ಚೀಜ್ ಹೋತಿ ನಹಿ.
यहाँ योग बल से कर्म इंद्रियों पर जीत पाते. ಅಲ್ಲಿ ಕೊಳಕಾದ ವಸ್ತು ಯಾವುದೂ ಇರೋದೇ ಇಲ್ಲ. ಇಲ್ಲಿ ನೀವು ಯೋಗ ಬಲದಿಂದ कर्म इंद्रियಗಳ ಮೇಲೆ विजय पड़ीतीरी. बाप कहते कोई भी गंदी बात नहीं, कर्म इंद्रियों को वश करना. ಯಾವುದೇ ರೀತಿಯ ಹೊಲಸಾದ ಮಾತುಗಳನ್ನು ನೀವು ಆಡಬಾರದು. ಒಳ್ಳೆ ಪುರುಷಾರ್ಥ ಮಾಡಬೇಕು. कर्म ಇಂದ್ರಿಯಗಳನ್ನು ತಮ್ಮ ವಶದಲ್ಲಿ ಇಟ್ಕೋಬೇಕು. टाइम बहुत थोड़ा है, गायन भी है, बहुत गई थोड़ी रही, अभी थोड़ी रहती जाती है. ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಗಾಯನ ಮಾಡಲಾಗ್ತದೆ. ಬಹಳ ಸಮಯ ಕಳೆದು ಹೋಗಿದೆ, ಈಗ ಇರುವ ಸಮಯನೂ ಕಳೀತಾ ಇದೆ, ಹೋಗ್ತಾ ಇದೆ ಅಂತ ಗಾಯನ ಮಾಡಲಾಗ್ತದೆ. नया मकान बनता रहता है तो बुद्धि में रहता है ना, बाकी थोड़ा समय अभी यह तैयार हो जाएगा. ಹೊಸ ಮನೆ ಕಟ್ಟಿಸ್ತಾ ಇದ್ದರೆ ಆಗಾಗ ಬುದ್ಧಿಯಲ್ಲಿ ಈ ವಿಚಾರ ಬರ್ತಾ ಇರ್ತದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಮನೆ ತಯಾರಾಗ್ತದೆ, ಹಳೆ ಮನೆಯನ್ನು ನಾವು ಬಿಟ್ಟು ಹೋಗ್ತೀವಿ ಅಂತ. ವಹ ಹೇ ಹದ್ ಕಿ ಬಾತ್, ಯಹ ಹೇ ಬೇಹದ್ ಕಿ ಬಾತ್. ಅದು ಹದ್ದಿನ ವಿಚಾರ ಆಯಿತು, ಇದು ಬೇಹದ್ದಿನ ಮಾತಾಗಿದೆ. बच्चों को समझाया गया है, उन्होंका है साइंस बल, तुम्हारा है साइलेंस बल. उनका भी बुद्धि बल, तुम्हारा भी बुद्धि बल. ಅವ್ರ ಹತ್ರ ಇದೆ ವಿಜ್ಞಾನದ ಬಲ, ನಿಮ್ಮ ಹತ್ತಿರ ಇದೆ ಶಾಂತಿಯ ಬಲ. ಅದು ಬುದ್ಧಿಯಿಂದನೇ ಅನುಭವಿಸುವಂಥದ್ದು, ಇದು ಬುದ್ಧಿಯಿಂದನೇ ಅನುಭವಿಸುವಂಥದ್ದು. साइंस की कितनी इन्वेंशन निकालते रहते, अभी तो ऐसे बॉम्ब्स बनाते जो कहते हैं वहाँ बैठे बैठे छोड़ेंगे तो सारा शहर ख़त्म हो जाएगा. ವಿಜ್ಞಾನ ಎಂತೆಂಥ ಶೋಧನೆಗಳನ್ನು ಮಾಡ್ತಾ ಇದೆ, ಹೊಸ ಹೊಸ ರೀತಿಯ ಬಾಂಬ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಕುಳಿತ ಸ್ಥಳದಲ್ಲಿಯೇ ಬಟನ್ ಒತ್ತಿದರೆ ಮತ್ತೊಂದು ನಗರ, ಮತ್ತೊಂದು ದೇಶ ಅಲ್ಲಿಯೇ ಖತಮ್ ಆಗುವಂತಹ ಬಾಂಬ್ಸ್ಗಳನ್ನು ತಯಾರು ಮಾಡ್ತಿದ್ದಾರೆ. फिर यह सेनाएं, ಏರೋಪ್ಲೇನ್ ಆದಿ भी काम में नहीं आए. ಆಗ ಈ ಸೈನಿಕರು ಬೇಕಿಲ್ಲ, ವಿಮಾನಗಳು ಬೇಕಿಲ್ಲ. तो वह है साइंस बुद्धि, तुम्हारी है साइलेंस बुद्धि. ಅವ್ರದ್ದಾಗಿದೆ ವಿಜ್ಞಾನದ ಬುದ್ಧಿ, ನಿಮ್ಮದಾಗಿದೆ ಶಾಂತಿಯ ಬುದ್ಧಿ. वह विनाश के लिए निमित्त बने हुए, तुम अविनाशी पद पाने के लिए निमित्त बने हुए. ಅವರು ವಿನಾಶಕ್ಕಾಗಿ ನಿಮಿತ್ತ ಆಗಿದ್ದಾರೆ, ನೀವು ಅವಿನಾಶಿ ಪದವಿಯನ್ನು ಪಡ್ಕೊಳ್ಳಿಕ್ಕಾಗಿ ನಿಮಿತ್ತ ಆಗಿದ್ದೀರಿ. तुम बच्चे समझ सकते हो, बाप कितना सहज रास्ता बताते, भल कितने भी अहिल्याए कुब्जाए हो, सिर्फ 2 अक्षर याद करने हैं, बाप और वर्षा. ಬಾಬಾ ಹೇಳ್ತಾರೆ, ನಾನೆಷ್ಟು ಸಹಜವಾದ ಮಾರ್ಗ ತೋರಿಸ್ತಾ ಇದ್ದೀನಿ. ಎಲ್ಲ ಮಾತೆಯರು, ಮುಗ್ಧ ಮಾತೆಯರು, ಅಶಿಕ್ಷಿತರು ಎಲ್ಲರಿಗೂ 2 ಅಕ್ಷರ ಹೇಳಿಕೊಡ್ತೀನಿ, ತಂದೆ ಮತ್ತು ಆಸ್ತಿ. फिर जितना जो याद करे और संग तोड़, एक बाप को याद करना है. ಅನ್ಯರ ಸಂಘ ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ ಅಂತನೂ ಹೇಳಿಕೊಡ್ತೇನೆ. बाप कहते, मैं जब अपने घर परम धाम में था तो भक्ति मार्ग में तुम पुकारते थे, बाबा आप आएंगे तो हम सब कुछ कुर्बान करेंगे. ಬಾಬಾ ಹೇಳ್ತಾರೆ, ನಾನು ಪರಮಧಾಮದಲ್ಲಿ ಇದ್ದಾಗ ನೀವು ನನಗೆ ಕರೀತಾ ಇದ್ರಿ, ಹೇ ಭಗವಂತ ನೀನು ಬಂದುಬಿಟ್ರೆ ನಮ್ಮ ಸರ್ವಸ್ವವನ್ನು ನಿನಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರಿ. ಯಹ ಹುವಾ ಜೈಸೆ ಕರ್ನಿ ಘೋರ್
करनी घोर को पुराना सामान दिया जाता है, तुम बाप को क्या देंगे, इनको तो नहीं देते हो ना. ಬಾಬಾ ಹೇಳ್ತಾರೆ, ಒಬ್ಬ ವ್ಯಕ್ತಿ ಸತ್ತಾಗ ಅವನ ಹಳೆ ವಸ್ತುಗಳನ್ನು ಒಬ್ಬರಿಗೆ ದಾನ ಕೊಡ್ತಾರೆ. ಹಾಗೆ ನಿಮ್ಮ ಹತ್ತಿರ ಇರುವ ಹಳೆಯದನ್ನು ನನಗೆ ದಾನ ಕೊಡ್ತಾ ಇದ್ದೀರಿ. ನೀವು ಬ್ರಹ್ಮಬಾಬೋರ್ಗೆ ಕೊಡೋದಿಲ್ಲ. ಯಾರಿಗೆ ಕೊಡ್ತೀರಿ? ನನಗೆ ಕೊಡ್ತೀರಿ. इसने भी सब कुछ दे दिया, यह थोड़े ही यहाँ बैठ महल बनाएंगे, यह सब कुछ शिव बाबा के लिए है. ಬ್ರಹ್ಮಬಾಬೋರು ಕೂಡ ತಮ್ಮ ಹತ್ತಿರ ಇರೋದನ್ನು ಶಿವಬಾಬೋರ್ಗೆ ಅರ್ಪಣೆ ಮಾಡಿದರು. ತಮಗಾಗಿ ಅವರು ಅರಮನೆಯನ್ನು ಕಟ್ಟಿಸ್ಕೊಳ್ಳಿಲ್ಲ. ಎಲ್ಲವೂ ಶಿವ ತಂದೆದು ಅಂತ ತಿಳಿದು ಟ್ರಸ್ಟಿಯಾಗಿ ನಡ್ಕೊಂಡ್ರು. उनके डायरेक्शन से कर रहे, वह करन करावन हार है, ಡೈರೆಕ್ಷನ್ ದೇತೆ रहते. ಶಿವ ತಂದೆಯ ನಿರ್ದೇಶನದ ಪ್ರಕಾರ, ಆದೇಶದ ಪ್ರಕಾರ ಯಜ್ಞ ನಡೀತದೆ. ಮಾಡೋನು ಮಾಡಿಸೋನು ಅವನೇ ಆಗಿದ್ದಾನೆ. बच्चे कहते बाबा आप हमारे लिए एक ही हो, आपके लिए तो बहुत बच्चे. ಮಕ್ಕಳು ಬಾಬೋರ್ಗೆ ಹೇಳ್ತಾರಂತೆ, ನಮಗಾದರೆ ನೀವು ಒಬ್ಬರೇ ಇದ್ದೀರಿ, ನಿಮಗೆ ಅನೇಕ ಜನ ಮಕ್ಕಳಿದ್ದಾರೆ. ಬಾಬಾ ಫಿರ್ ಕಹತೆ ಹಮಾರೆ ಲಿಯೇ ಸಿರ್ಫ್ ತುಮ್ ಬಚ್ಚೆ ಹೋ, ತುಮ್ಹಾರೆ ಲಿಯೇ ತೋ ಬಹುತ್ ಹೈ, ಕಿತನೆ ದೇಹಕ್ಕೆ ಸಂಬಂಧಿಯೋಂ ಕಿ ಯಾದ್ ರಹತಿ. ಬಾಬಾ ಏನು ಹೇಳ್ತಾರಂತೆ, ನನಗೆ ನೀವು ಮಾತ್ರ ಇದ್ದೀರಿ, ಆದರೆ ನಿಮಗೆ ಅನೇಕ ಜನ ಇದ್ದಾರೆ, ಅನೇಕ ದೇಹದ ಸಂಬಂಧಿಕರು ಇದ್ದಾರೆ. ಅವರ ನೆನಪು ನಿಮಗೆ ಬರ್ತಾ ಇರ್ತದೆ. ನನಗಾದರೆ ಕೇವಲ ಮಕ್ಕಳ ನೆನಪು ಬರ್ತದೆ, ನಿಮಗಾದರೆ ನನ್ನ ಜೊತೆಗೆ ಅನೇಕರ ನೆನಪು ಬರ್ತಾ ಇರ್ತದೆ. ಮೀಠೆ ಬಚ್ಚೋं को बाप कहते हैं, जितना हो सके बाप को याद करो और सबको भुलाते जाओ. ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಎಲ್ಲರನ್ನೂ ಮರೀರಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸ್ವರ್ಗ ಕಿ ರಾಜಾಯಿ ಕಾ ಮಕ್ಕನ್ ತುಮಕೋ ಮಿಲ್ತಾ ಹೈ, ಸ್ವರ್ಗದ ರಾಜ್ಯ ಭಾಗ್ಯದ ಬೆಣ್ಣೆ ನಿಮಗೆ ಸಿಗ್ತದೆ. ಜರಾ ಖ್ಯಾಲ್ ತೋ ಕರೋ ಕೈಸೆ ಯಹ ಖೇಲ್ ಕಿ ರಚನಾ ಹೈ. ಸ್ವಲ್ಪ ವಿಚಾರ ಮಾಡ್ರಿ, ಈ ನಾಟಕದ ಆಟ ಎಷ್ಟು ಅದ್ಭುತವಾಗಿದೆ. ತುಮ್ ಸಿರ್ಫ್ ಬಾಪ ಕೋ ಯಾದ್ ಕರ್ತೆ ಹೋ, ಸ್ವದರ್ಶನ್ ಚಕ್ರಧಾರಿ ಬನ್ನೆ ಸೆ ಚಕ್ರವರ್ತಿ ರಾಜ ಬಂತೆ. ಇಬ್ಬರ ಮಧ್ಯದಲ್ಲಿ ಮೂರನೆಯವರಿಗೆ ಲಾಭ ಎಂಬ ಕಥೆ ಏನಿದೆ, ಅದು ನಿಮ್ಮ ಕಥೆಯಾಗಿದೆ. ನೀವು ಸ್ವದರ್ಶನ ಚಕ್ರಧಾರಿಯಾಗಿ ಭವಿಷ್ಯದ ಚಕ್ರವರ್ತಿ ರಾಜ ಆಗ್ತೀರಿ. ಅಭಿ ತುಮ್ ಬಚ್ಚೆ ಪ್ರಾಕ್ಟಿಕಲ್ ಮೇ अनुभवी हो. मनुष्य तो समझते हैं ಭಕ್ತಿ ಪರಂಪರಾಸೆ ಚಲಿ ಆಯಿ. ಬಾಬಾ ಹೇಳ್ತಾರೆ, ನೀವೀಗ ಪ್ರತ್ಯಕ್ಷವಾಗಿ ಅನುಭವ ಮಾಡ್ತಾ ಇದ್ದೀರಿ. ಭಕ್ತಿ ಅಂತೂ ಪರಂಪರೆಯಿಂದ ನಡೆದು ಬಂದಿದೆ. ವಿಕಾರ ಭಿ ಪರಂಪರಾಸೆ ಚಲೆ ಆಯೆ. ಇನ್ ಲಕ್ಷ್ಮೀ ನಾರಾಯಣ राधे कृष्ण को भी बच्चे थे ना. अरे हाँ, बच्चे क्यों नहीं थे, परंतु उन्हों को कहा जाता है ಸಂಪೂರ್ಣ ನಿರ್ವಿಕಾರಿ. ಭಕ್ತಿ ಪರಂಪರೆಯಿಂದ ಬಂದಿದೆ ಅಂತ ಹೇಳಿದಾಗ ಜನ ಹೇಳ್ತಾರೆ, ಈ ಮಕ್ಕಳನ್ನು ಸೃಷ್ಟಿ ಮಾಡುವ ಪದ್ಧತಿನೂ ಪರಂಪರೆಯಿಂದ ಬಂದಿದೆ, ವಿಕಾರನೂ ಪರಂಪರೆಯಿಂದ ಬಂದಿದೆ. ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ ಇವರಿಗೂ ಮಕ್ಕಳಿದ್ರು, ಆದರೆ ಅವರು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು. यहाँ है ಸಂಪೂರ್ಣ ವಿಕಾರಿ, ಏಕ್ ದೋ ಕೋ ಗಾಲಿಯಾಂ ದೇತೆ ರಹತೆ. ಇಲ್ಲಿ ಎಲ್ಲರೂ ಸಂಪೂರ್ಣ ವಿಕಾರಿ ಆಗಿದ್ದಾರೆ, ಪರಸ್ಪರರಿಗೆ ಬೈತಾ ಇರ್ತಾರೆ, ನಿಂದನೆ ಮಾಡ್ತಾ ಇರ್ತಾರೆ. अब तुम बच्चों को बाप श्री श्री की श्रीमत मिलती, तुमको श्रेष्ठ बनाते. अगर बाप का कहना नहीं मानेंगे तो फिर थोड़े ही बनेंगे. ತಂದೆಯಿಂದ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಶ್ರೀಮತ ಸಿಗ್ತಾ ಇದೆ.
ಅದನ್ನು ನೀವು ಕೇಳಲಿಲ್ಲ ಅಂದರೆ ನೀವು ಶ್ರೇಷ್ಠ ಆಗೋದಿಲ್ಲ ಅಂತ ಹೇಳ್ತಾರೆ. अब मानो ना मानो सपूत बच्चे तो फौरन मानेंगे, पूरी मदद नहीं देते हैं तो अपने को घाटा डालते। बाप कहते मैं कल्प कल्प आता हूँ, कितना पुरुषार्थ कराता हूँ, कितना खुशी में ले आते। बाप से पूरा वर्षा लेने में ही माया गफलत कराती है। ಯಾವ ಮಕ್ಕಳು ಸುಪುತ್ರರಾಗಿ ತಂದೆಯ ಶ್ರೀಮತವನ್ನು ಪಾಲನೆ ಮಾಡೋದಿಲ್ಲ ಅವರಿಗೆ ತಂದೆಯಿಂದ ಸಂಪೂರ್ಣ ಸಹಯೋಗ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ನಾನೇ ಬಂದು ನಿಮ್ಮ ಮೂಲಕ ಪುರುಷಾರ್ಥ ಮಾಡಿಸ್ತೀನಿ, ನಿಮಗೆಷ್ಟು ಖುಷಿ ಆಗಬೇಕು. बाप से पूरा वर्षा लेने में माया गफलत कराती, परंतु तुम्हें उस फंदे में नहीं फंसना। ತಂದೆಯಿಂದ ಸಂಪೂರ್ಣ ಆಸ್ತಿ ತಗೊಳ್ಳುವಂತಹ ಕಾರ್ಯದಲ್ಲಿ ಮಾಯೆ ಸಾಕಷ್ಟು ತೊಂದರೆ ಕೊಡ್ತದೆ, ನಿಮ್ಮಿಂದ ತಪ್ಪುಗಳನ್ನು ಮಾಡಿಸ್ತದೆ. ಆದರೆ ನೀವು ಅದರಲ್ಲಿ ಸಿಕ್ಕಾಕೊಳ್ಬಾರ್ದು. ಮಾಯಾ ಸೇ ಹಿ ಲಡಾಯಿ ಹೋತಿ, बहुत बड़े बड़े तूफान आएंगे, उसमें भी वारिसों पर ಜಾಸ್ತಿ ಮಾಯಾ ವಾರ್ ಕರಿ. ಮಾಯೆ ಜೊತೆಗೆ ನಿಮ್ಮ ಯುದ್ಧ ನಡೀತಾ ಇದೆ. ದೊಡ್ಡ ದೊಡ್ಡ ಬಿರುಗಾಳಿಗಳು ಬರಬಹುದು, ಅದರಲ್ಲೂ ಯಾರು ವಾರಸದಾರ ಮಕ್ಕಳಾಗ್ತಿದ್ದಾರೆ, ಮಹಾರಥಿಯಾಗಿದ್ದಾರೆ, ಅವರ ಮೇಲೆ ಮಾಯೆ ಹೆಚ್ಚಿನ ದಾಳಿ ಮಾಡ್ತದೆ. रुस्तम से रुस्तम होकर लड़ेगी, जैसे वैद्य दवाई देते हैं तो बीमारी सारी बाहर निकल आती. ಪೈಲ್ವಾನರ ಜೊತೆಗೆ ಮಾಯೆನೋ ಪೈಲ್ವಾನಾಗಿ ಯುದ್ಧ ಮಾಡ್ತದೆ. ಹೇಗೆ ಹಳೆ ಕಾಲದಲ್ಲಿ ವೈದ್ಯರು ಹೇಳ್ತಾ ಇದ್ದರು, ಔಷಧಿ ತಗೊಂಡಾಗ ಒಳಗಿರುವ ಕಾಯಿಲೆ ಎಲ್ಲ ಹೊರಗೆ ಬರಬಹುದು, ಹೆದರಬೇಡಿ ಅಂತ ಹೇಳೋರು. यहाँ भी मेरे बनेंगे, फिर सब की याद आने लग पड़ेगी, तूफान आएंगे, इसमें लाइन क्लियर चाहिए. ಹಾಗೆಯೇ ಯಾವಾಗ ನೀವು ತಂದೆಯ ಮಕ್ಕಳಾಗ್ತೀರಿ, ನನ್ನನ್ನು ನೆನಪು ಮಾಡಲಿಕ್ಕೆ ಶುರು ಮಾಡ್ತೀರಿ, ಆಗ ಅನೇಕರ ನೆನಪು ನಿಮಗೆ ಬರ್ತದೆ. ಬಿರುಗಾಳಿನೂ ಬರಬಹುದು, ಆದರೆ ಇದರಲ್ಲಿ ನಿಮ್ಮ ಬುದ್ಧಿಯ ಕನೆಕ್ಷನ್ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ತಂದೆಯ ಜೊತೆಗೆ ನೇರವಾದ ಕನೆಕ್ಷನ್ ಇರಬೇಕು. ಹಮ್ ಪಹಲೆ ಪವಿತ್ರ ಥೇ, फिर आधा कल्प अपवित्र बने, अब फिर वापस जाना है. बाप कहते मुझे याद करो तो इस योग अग्नि से तुम्हारे विकर्म विनाश होंगे. ಮೊದಲು ಅರ್ಧ ಕಲ್ಪ ನಾವು ಪವಿತ್ರ ಆತ್ಮಗಳಾಗಿದ್ವಿ, ನಂತರದ ಅರ್ಧ ಕಲ್ಪ ಅಪವಿತ್ರ ಆಗಿದ್ವಿ. ಈಗ ಮತ್ತೆ ತಂದೆಯ ನೆನಪು ಮಾಡಿ ಪವಿತ್ರ ಆಗಿ ಮನೆಗೆ ಹೋಗಬೇಕಾಗಿದೆ. ಎಷ್ಟೆಷ್ಟು ತಂದೆಯ ನೆನಪು ಮಾಡ್ತೀರಿ, ಅಷ್ಟೇ ಆ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ಭಸ್ಮ ಆಗ್ತವೆ. ಜಿತನ ಯಾದ್ ಕರೆಂಗೆ उतना ऊंच पद पाएंगे, याद करते करते तुम घर चले जाएंगे, इसमें बिल्कुल ಅಂತರ್ಮುಖತಾ चाहिए. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೇ ನಿಮಗೆ ಉನ್ನತವಾದ ಪದವಿ ಸಿಗ್ತದೆ. ನೆನಪು ಮಾಡ್ತಾ ಮಾಡ್ತಾ ನೀವು ಮನೆಗೆ ಹೋಗಿ ಬಿಡ್ತೀರಿ. ಇದರಲ್ಲಿ ನಮಗೆ ಸಂಪೂರ್ಣ ಅಂತರ್ಮುಖತೆ ಬೇಕು. नॉलेज भी आत्मा में धारण होती है ना, आत्मा ही पढ़ती है. आत्मा का ज्ञान भी परमात्मा बाप ही आकर देते हैं. इतना भारी ज्ञान तुम लेते हो विश्व का मालिक बनने के लिए. ಆತ್ಮನೇ ಇಲ್ಲಿ ಜ್ಞಾನ ಧಾರಣೆ ಮಾಡಿಕೊಳ್ತದೆ. ಆತ್ಮಜ್ಞಾನನೂ ಪರಮಾತ್ಮನೇ ಬಂದು ತಿಳಿಸಿಕೊಟ್ರು. ಅಂಥ ಒಂದು ವಿಶೇಷವಾದ ಅಮೂಲ್ಯ ಜ್ಞಾನ ನೀವು ತಗೊಳ್ತೀರಿ ವಿಶ್ವದ ಮಾಲೀಕ ಆಗಲಿಕ್ಕಾಗಿ. ಮುझे तुम कहते हो पतित पावन, ज्ञान का सागर
शांति का सागर। जो मेरे पास है वह तुमको सब देता हूँ। ನೀವು ನನಗೆ ಪತಿತ ಪಾವನ, ಜ್ಞಾನ ಸಾಗರ, ಶಾಂತಿಯ ಸಾಗರ ಅಂತ ಕರೆದಿದ್ದೀರಿ. ನಾನು ನನ್ನ ಹತ್ತಿರ ಇರೋದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾ ಅಂತ ಕರೆದಿದ್ರಿ, ನಾನು ನಿಮಗೆ ಪಾವನ ಮಾಡ್ತಾ ಇದ್ದೀನಿ. ಜ್ಞಾನ ಶಾಂತಿಯನ್ನು ಕೇಳ್ತಾ ಇದ್ರಿ, ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. बाकी सिर्फ दिव्य दृष्टि की चाबी नहीं देता हूँ, उसके बदले फिर तुमको विश्व का मालिक बनाता हूँ. ನನ್ನ ಹತ್ತಿರ ಇರೋದನ್ನು ಸಂಪೂರ್ಣವಾಗಿ ನಿಮಗೆ ಕೊಟ್ಬಿಡ್ತೀನಿ. ಕೇವಲ ಒಂದು ಮಾತ್ರ ನಾನು ಕೊಡೋದಿಲ್ಲ, ಅದು ದಿವ್ಯ ದೃಷ್ಟಿಯ ಚಾವಿ ಮಾತ್ರ ಕೊಡೋದಿಲ್ಲ. ಅದರ ಬದಲಾಗಿ ನಿಮಗೆ ವಿಶ್ವದ मालिक ಮಾಡ್ತೀನಿ. साक्षात्कार में कुछ है नहीं, मुख्य है पढ़ाई. पढ़ाई से 21 जन्म का सुख मिलता है. ಸಾಕ್ಷಾತ್ಕಾರ ನೋಡೋದ್ರಿಂದನೂ ಯಾವುದೇ ಲಾಭ ಇಲ್ಲ. ಮುಖ್ಯವಾದ ವಿಷಯ ಆಗಿದೆ ಅಭ್ಯಾಸ ಮಾಡೋದು, ಕಲಿಯೋದು, ಓದೋದು. ಈ ಒಂದು ವಿದ್ಯೆಯಿಂದ ನಿಮಗೆ 21 ಜನ್ಮದ ಸುಖ ಸಿಗ್ತದೆ. मीरा की भेंट में तुम अपने सुख की भेंट करो. वह तो कलयुग में थी, दीदार किया, फिर क्या हुआ. ಭಕ್ತ ಮೀರಾ ಮತ್ತು ನಿಮ್ಮ ಭಾಗ್ಯ ಹೋಲಿಕೆ ಮಾಡಿ ನೋಡ್ಕೊಳ್ಳಿ. ಮೀರಾ ಕಲಿಯುಗದಲ್ಲಿ ಇದ್ದಳು, ಕಲಿಯುಗದಲ್ಲಿ ಸಾಕ್ಷಾತ್ಕಾರ ನೋಡಿದಳು, ಆದರೆ ಅವಳಿಗೆ ಅದರಿಂದ ಏನೂ ಸಿಗಲಿಲ್ಲ. भक्ति की माला ही अलग है, ज्ञान मार्ग की माला अलग है. ಇನ್ನೇನು ಭಕ್ತಿಯ ಮಾಲೆಯಲ್ಲಿ ಅವಳ ಹೆಸರು ಮೇಲೆ ಇರ್ತದೆ. ಜ್ಞಾನ ಮಾರ್ಗದ ಮಾಲೆನೇ ಬೇರೆ, ಭಕ್ತಿಯ ಮಾಲೆನೇ ಬೇರೆ ಆಗಿದೆ. ರಾವಣ ಕಿ ರಾಜಾಯಿ ಅಲಗ್ है, तुम्हारी राजाई अलग है. उनको दिन उनको रात कहा जाता है. ರಾವಣನ ರಾಜ್ಯನೇ ಬೇರೆ, ನಿಮ್ಮ ರಾಜ್ಯನೇ ಬೇರೆ. ನಿಮ್ಮ ರಾಜ್ಯ ಹಗಲಿನಲ್ಲಿ ಇತ್ತು, ರಾವಣನ ರಾಜ್ಯ ರಾತ್ರಿಯಲ್ಲಿ ಇದೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. याद के बल से अपनी कर्म इंद्रियां ऐसी वश करनी है जो कोई भी चंचलता न रहे. टाइम बहुत थोड़ा है, इसलिए अच्छी रीति पुरुषार्थ कर माया जीत बनना है. ನೆನಪಿನ ಬಲದಿಂದ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಬೇಕು. ಕರ್ಮ ಇಂದ್ರಿಯಗಳಲ್ಲಿ ಚಂಚಲತೆ ಇರಬಾರದು. ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಒಳ್ಳೆ ಪುರುಷಾರ್ಥ ಮಾಡಿ ಮಾಯಾಜೀತ ಆಗಬೇಕು. ಎರಡನೇದು, बाप जो ज्ञान देते हैं उसे अंतर्मुखी बन धारण करना है. कभी भी आपस में लूना पानी नहीं होना है. बाप को अपनी खुश खैराफत का समाचार जरूर देना है. ಬಾಬಾ ಯಾವ ಜ್ಞಾನ ಕೊಡ್ತಾ ಇದ್ದಾರೆ, ಆ ಜ್ಞಾನವನ್ನು ಅಂತರ್ಮುಖಿಯಾಗಿ ಧಾರಣೆ ಮಾಡ್ಕೋಬೇಕು. ಪರಸ್ಪರರಲ್ಲಿ ಉಪ್ಪು ನೀರು ಆಗಬಾರದು. ನಮ್ಮ ಖುಷಿಯ ಸಮಾಚಾರ ತಂದೆಗೆ ಅವಶ್ಯವಾಗಿ ತಿಳಿಸಬೇಕು. ವರದಾನ. ಕಲ್ಯಾಣಕಾರಿ ವೃತ್ತಿಯಿಂದ ಸೇವೆ ಮಾಡುವಂತಹ ಮತ್ತು ಸರ್ವ ಆತ್ಮರ ಆಶೀರ್ವಾದಗಳನ್ನು ಪಡೆಯುವಂತಹ
अधिकारी आगिरी। कल्याणकारी वृत्ति द्वारा सेवा करना, यही सर्व आत्माओं की दुआएं प्राप्त करने का साधन है। जब लक्ष्य रहता है कि हम विश्व कल्याणकारी हैं, तो अकल्याण का कर्तव्य हो नहीं सकता। ಕಲ್ಯಾಣಕಾರಿ ವೃತ್ತಿಯಿಂದ ಸೇವೆ ಮಾಡುವುದು ಅಂದರೆ ಅನೇಕ ಆತ್ಮರ ಆಶೀರ್ವಾದ ಪಡೆದುಕೊಳ್ಳುವುದಾಗಿದೆ. ನಮ್ಮ ಗುರಿಯಾಗಿದೆ ವಿಶ್ವ ಕಲ್ಯಾಣಕಾರಿ ಆಗುವುದು, ವಿಶ್ವದ ಕಲ್ಯಾಣ ಮಾಡುವುದು. ಅಂದ ಮೇಲೆ ನಮ್ಮ ಮೂಲಕ ಅಕಲ್ಯಾಣದ ಕರ್ತವ್ಯ ಆಗಬಾರದು. जैसा कार्य होता है वैसी अपनी धारणाएं होती। अगर कार्य याद रहे तो सदा रहम दिल, सदा ಮಹಾದಾನಿ रहेंगे. ಎಂತಹ ಕಾರ್ಯ ಇರುತ್ತೋ ಅಂತಹ ಧಾರಣೆಗಳು ನಮ್ಮಲ್ಲಿ ಇರಬೇಕು. ಸದಾ ನಾವು ದಯಾಹೃದಯಿಯಾಗಿ ಮಹಾದಾನಿಯಾಗಿ ಇರಬೇಕು. ವಿಶ್ವ ಕಲ್ಯಾಣದ ಕೆಲಸ ನೆನಪಿತ್ತು ಅಂದರೆ ನಾವು ಸದಾ ದಯಾಹೃದಯಿ ಮಹಾದಾನಿಯಾಗಿ ಇರ್ತೇವೆ. हर कदम में कल्याणकारी वृत्ति से चलेंगे, मैंपन नहीं आएगा, निमित्तपन याद रहेगा. ಹೆಜ್ಜೆ ಹೆಜ್ಜೆಗೂ ನಾವು ಕಲ್ಯಾಣಕಾರಿ ವೃತ್ತಿಯಿಂದ ನಡೆದಿದ್ದೇ ಆದರೆ ನನ್ನತನ ಬರೋದಿಲ್ಲ. ನಿಮಿತ್ತ ಭಾವನೆ ನಮ್ಮಲ್ಲಿ ನೆನಪಿರ್ತದೆ. ऐसे सेवाधारी को सेवा के रिटर्न में सर्व आत्माओं की दुआओं का अधिकार प्राप्त हो जाता है. ಇಂತಹ ಸೇವಾಧಾರಿ ಮಕ್ಕಳಿಗೆ ಸೇವೆಯ ಬದಲಾಗಿ ಸರ್ವ ಆತ್ಮರ ಆಶೀರ್ವಾದ ಅಧಿಕಾರದಲ್ಲಿ ಪ್ರಾಪ್ತಿ ಆಗಿಬಿಡ್ತದೆ. ಸ್ಲೋಗನ್. साधनों की आकर्षण साधना को खंडित कर देती है. ಸಾಧನಗಳ ಆಕರ್ಷಣೆ ನಮ್ಮ ಸಾಧನೆಯನ್ನು ಖಂಡಿತ ಮಾಡಿಬಿಡ್ತದೆ. ಅವ್ಯಕ್ತ सूचने. अंतर्मुखी आत्माएं 3 प्रकार की भाषा के अनुभवी होती है. ಅಂತರ್ಮುಖಿ ಆತ್ಮರು 3 ಪ್ರಕಾರದ ಭಾಷೆಯನ್ನು ಅನುಭವ ಮಾಡಿರ್ತಾರೆ. नयनों की भाषा, भावना की भाषा, ಸಂಕಲ್ಪ की ಭಾಷಾ. ಮೊದಲನೇದು ನಯನಗಳ ಭಾಷೆ, ಎರಡನೇದು ಭಾವನೆಯ ಭಾಷೆ, ಮೂರನೇದು ಸಂಕಲ್ಪದ ಭಾಷೆ. यह 3 प्रकार की भाषा रूहानी योगी जीवन की भाषा है. जितना जितना आप अंतर्मुखी स्वीट साइलेंस स्वरूप में स्थित होते जाएंगे, उतना इन 3 भाषाओं द्वारा सर्व आत्माओं को अनुभव करा सकेंगे. ಈ 3 ಪ್ರಕಾರದ ಭಾಷೆಯೇ ಯೋಗಿ ಜೀವನದ ಭಾಷೆ ಆಗಿದೆ. ಎಷ್ಟೆಷ್ಟು ತಾವು ಅಂತರ್ಮುಖಿಯಾಗಿ ಮಧುರ ಶಾಂತಿಯ ಅನುಭವ ಮಾಡ್ತೀರಿ, ಅಷ್ಟೇ ಈ 3 ಭಾಷೆಗಳ ಮೂಲಕ ಸರ್ವ ಆತ್ಮರಿಗೂ ಅನುಭವ ಮಾಡಿಸ್ತೀರಿ. अब इसी रूहानी भाषा के अभ्यासी बनो. ಈ ಆತ್ಮಿಕ ಭಾಷೆಯ ಅಭ್ಯಾಸ ಮಾಡುವಂಥವರಾಗ್ರಿ. अच्छा, ओम शांति, ओम शांति, ओम शांति.